ಫಸ್ಟ್ ಇಂಪ್ರೆಷನ್ ಅನ್ನೋದು ಸ್ಟಾರ್ಟ್ ಆಗೋದು ಯಾವಾಗಲೂ ಕೂಡ ನಮ್ಮ ಮನೆಯ ಮೇನ್ ಎಂಟ್ರೆನ್ಸಿಂದ ಅಲ್ವಾ? ಹಾಗಿದ್ದರೆ ನಾನು ನನ್ನ ಮನೆಯ ಮೇನ್ ಎಂಟ್ರಿವೇನ ಯಾವ ರೀತಿ ಡಿಸೈನ್ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಡೋರ್ ಓಪನ್ ಆಗಿದ ತಕ್ಷಣ ಕಾಣಿಸೋದೆ ಈ ಒಂದು ಸ್ಟೋರೇಜ್ ಯೂನಿಟ್ ಅಂತ ಬಂದಾಗ ಫಸ್ಟು ನಂದು ಪಾಯಿಂಟ್ಸ್ ಇದ್ದಿದ್ದು, ನಾನು ಡೈಲಿ ಥಿಂಗ್ಸ್ಗಳನ್ನ ಇಡಬೇಕಿತ್ತು ಆ್ಯಂಡ್ ತುಂಬ ರೇರಾಗಿ ಯೂಸ್ ಮಾಡೋದನ್ನು ಇಡಬೇಕಿತ್ತು. ಆ್ಯಂಡ್ ನಾವು 3 ಜನ ಇರೋದ್ರಿಂದ ನಮ್ಮದು ಕಲೆಕ್ಷನ್ಸು ಜಾಸ್ತಿ ಇರೋದ್ರಿಂದ ಅದಕ್ಕೂ ಕೂಡ ತುಂಬ ಸ್ಟೋರೇಜಸ್ ಬೇಕಿತ್ತು. ಲೈಕ್ ಫುಟ್ವೇರ್ ಕಲೆಕ್ಷನ್ ಜಾಸ್ತಿ ಇತ್ತು. ಸೊ ಅದಕ್ಕೋಸ್ಕರ ನಾನು ಪ್ಲ್ಯಾನ್ ಮಾಡಿದ್ದು ಈ ಒಂದು ವಾಲ್ ಮೌಂಟೆಡ್ ಸ್ಟೋರೇಜ್. ಓಕೆ, ಸೊ ಏನು ಅಂತ ಅಂದರೆ ಡೋರ್ ಓಪನ್ ಮಾಡಿದಾಗ ನಮಗೆ ಕಂಪ್ಲೀಟ್ ಅದೊಂದು ಆಸ್ಥೆಟಿಕ್ ವೈಸ್ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕಾಗಿದ್ದು. ಸೊ ಅದೊಂದು ನಮ್ಮದು ಫಸ್ಟ್ ಇಂಟೆನ್ಷನ್ ಇತ್ತು. ಸೊ ಅದರಿಂದ ನಾನು ಜಸ್ಟ್ ನ್ಯೂಟ್ರಲ್ ಕಲರ್ಸ್ನ ಅಷ್ಟೇ ಸೆಲೆಕ್ಷನ್ ಮಾಡ್ಕೊಂಡಿದ್ದೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿ 2 ಲೆಗ್ಸ್ಗಳನ್ನು ಟೀಕುಡ್ಡಲ್ಲಿ ಮಾಡಿಸಿ ಜಸ್ಟ್ ಅದು ರಿಮೂವಬಲ್ಲು. ಸೊ ಕ್ಲೀನಿಂಗ್ ವೈಸಲ್ಲಿ ನಾನು ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೋಬೋದು. ಆ್ಯಂಡ್ ಏನು ಅಂದರೆ ಇದನ್ನು ನೀಟಾಗಿ ವಾಲ್ಗೆ ಇನ್ಸ್ಟಾಲ್ ಮಾಡಿದೆ. ಸೊ ನಾಟ್ ಟು ವರಿ. ಆ್ಯಂಡ್ ನೆಕ್ಸ್ಟ್ ಬಂದಾಗ ಸೊ ಒಳಗಡೆ ಕಾರ್ಕೇಸ್ ಏನು ಮಾಡಿಸಿದ್ದೀವಿ ಕಂಪ್ಲೀಟ್ ಅದು MR ಪ್ಲೈಯಲ್ಲಿ ಮಾಡಿಸಿರೋದು. ಆ್ಯಂಡ್ ನೆಕ್ಸ್ಟು ಔಟರ್ ಡೋರ್ ಆ್ಯಂಡ್ ಸೈಡ್ ಪ್ಯಾನಲ್ ಏನಿದೆ HDHMR ವಿತ್ PU ಫಿನಿಶಿಂಗ್ನ ಕೊಡಿಸಿರೋದು. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದು ಈ ಡೋರ್ ಒಳಗಡೆ ಏನು ಕಾಣಿಸ್ತಾ ಇದೆ ಅದು ರತನ್ ಕೇನ್ ವೆಬ್ಬಿಂಗ್ ಡಿಸೈನ್ ಆ್ಯಂಡ್ ವಿತ್ ಗ್ಲಾಸ್ ಸ್ಯಾಂಡ್ವಿಚ್ ಗ್ಲಾಸ್ ಅಂತ ಅಂದಾಗ ಇದು ಫಸ್ಟ್ ಲೇಯರ್ ಆಫ್ ದ ಗ್ಲಾಸ್ ಆ್ಯಂಡ್ ಒಳಗಡೆನೂ ಕೂಡ ಗ್ಲಾಸ್ ಹಾಕಿರ್ತೀವಿ. ಸೊ ಇದು ಬಂದು ಸ್ಯಾಂಡ್ವಿಚ್ ಗ್ಲಾಸ್ ಅಂತ. ಆ್ಯಂಡ್ ಲಾಕಿಂಗ್ ಸಿಸ್ಟಮ್ ಕೂಡ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದಾಗ ಪ್ರಾಪರ್ ವೆಂಟಿಲೇಷನ್ಗೋಸ್ಕರ ಆ್ಯಂಡ್ ಆ್ಯಸ್ ವೆಲ್ ಸ್ಟೈಲಿಶಾಗಿ ಕಾಣಿಸೋದಕ್ಕೋಸ್ಕರ ನಾನು ಈ ಲೂವರ್ಸ್ ಡಿಸೈನ್ನ ಪ್ಲ್ಯಾನ್ ಮಾಡಿದ್ದೀನಿ. ಆ್ಯಂಡ್ ಈ ಕಲರ್ ಆ್ಯಂಡ್ ಇದೆರಡೂ ಕೂಡ ತುಂಬ ನ್ಯೂಟ್ರಲಾಗಿ ಕಾಣಿಸ್ತಾ ಇರೋದ್ರಿಂದ ಸಮಥಿಂಗ್ ನನಗೆ ಹೈಲೈಟ್ ಆಗೋದು ಏನಾದರೂ ಬೇಕಿತ್ತು. ಸೊ ಹ್ಯಾಂಡಲ್ನ ಹಾಕೋಣ ಒಂದು ವಿಂಟೇಜ್ ಕೈಂಡ್ ಆಫ್ ಅಂತ ಇದನ್ನು ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು. ಸೊ ಇದೆರಡೂ ಕೂಡ ಏನು ನಮಗೆ ಟಾಪಲ್ಲಿ ಕಾಣಿಸ್ತಾ ಇದೆ ಕಂಪ್ಲೀಟ್ ಸೆರಾಮಿಕ್ ವಿತ್ ಸಮ್ ರೆಡ್ ಆ್ಯಂಡ್ ಬ್ಲೂನಲ್ಲಿ ಡಿಸೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಇದಂತೂ ಸಖತ್ತಾಗಿದೆ. ಆ್ಯಂಡ್ ನೆಕ್ಸ್ಟ್ ನಾವು ಏನೇ ಥ್ರೂ ಔಟ್ ದ ಹೌಸ್ ಯೂಸ್ ಮಾಡಿರೋದು ಎಲ್ಲನೂ ಕೂಡ ಸಾಫ್ಟ್ ಕ್ಲೋಸಿಂಗ್ ಹಿಂಜಸ್ಸೇ ಯೂಸ್ ಮಾಡಿರೋದು. ಇದು ಬಂದಾಗ ಸೊ ಮಿರರ್ ಅಂತ ಅನ್ನೋದು ಲೈಕ್ ಫಾಯರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಥದ್ರಲ್ಲೂ ಈ ಥರ ಸಮಥಿಂಗ್ ಲೈಕ್ ಕಾಂಪ್ಯಾಕ್ಟ್ ಸ್ಪೇಸ್ ಇದ್ದಾಗ ಅದನ್ನು ಇನ್ನೂ ಲ್ಯಾರ್ಜ್ ಫೀಲ್ ಮಾಡೋಕ್ಕೆ ನಾವು ಮಿರರ್ನ ಹ್ಯಾಂಗ್ ಮಾಡ್ತೀವಿ. ಸೆಕೆಂಡ್ ಬಂದು ಲೈಕ್ ನಾವು ಲಾಸ್ಟ್ ಮಿನಿಟಲ್ಲಿ ಅಂದರೆ ತುಂಬ ಬೇಗನೆ ಹೊರಡೋ ಟೈಮಲ್ಲಿ ಜಸ್ಟ್ ನಾವು ನಮ್ಮನ್ನು ಒಂದು ಗ್ಲ್ಯಾನ್ಸ್ ಮಾಡಿಕೊಂಡು ಮನೆಯಿಂದ ಹೊರಗಡೆ ಹೋಗ್ಬೋದು. ಆ್ಯಂಡ್ ಥರ್ಡ್ ಒನ್ ಬಂದು ಅದೊಂದು ನೆಗೆಟಿವ್ ಎನರ್ಜಿನ ಅಬ್ಸರ್ವ್ ಮಾಡುತ್ತೆ ಅನ್ನೋದೊಂದು ಈ ಮಿರರ್ನ ಲೈಕ್ ಟೀಕುಡ್ಡಲ್ಲಿ ಆರ್ಡರ್ ಕೊಟ್ಟು ಮಾಡಿಸಿ ನೆಕ್ಸ್ಟ್ ಪಾಲಿಷಿಂಗ್ ಮಾಡಿಸಿದ್ದು. ಸಮಥಿಂಗ್ ಯುನೀಕಾಗಿ ಏನಾದರೂ ಮಾಡಬೇಕು ಅಂತ ಏನೂ ಕ್ಯಾಬಿನೆಟ್ಸ್ ಲೈಕ್ ಫ್ಲೋರ್ ಮೌಂಟ್ ಇರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಸೊ ಈ ಥರ ಒಂದು ಮಿರರ್ ಹ್ಯಾಂಗ್ ಮಾಡಿ ವಿತ್ ಬ್ರಾಸ್ ಲೈಟ್ನ ಹಾಕಿಸಿ ನೆಕ್ಸ್ಟ್ ಒಂದು ಲೆಡ್ಜನ್ನ ಕೊಟ್ಟಿದ್ದೀವಿ. ಇದು ಕಂಟಿನ್ಯೂಟಿ ಕಿಚನ್ವರೆಗೂ ಇದೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ. ಬ್ರಾಸ್ ಬ್ರ್ಯಾಕೆಟ್ನ ಫಿಕ್ಸ್ ಮಾಡಿಸಿದ್ದೀನಿ ಕೆಳಗಡೆ ಬಾಟಮಲ್ಲಿ. ಶೂಸ್ ಸಾಕ್ಸ್ ಏನಾದರೂ ಹಾಕ್ಕೊಳ್ಳೋಕ್ಕೋಸ್ಕರ ಅಂತಲೇ ನಾನು ಈ ಜಸ್ಟ್ ಒಂದು ಲೆಡ್ಜನ್ನ ಮಾಡಿಸಿರೋದು. ಕ್ಯಾಬಿನೆಟ್ನ ಮಾಡಿಸಿದ್ರೆ ನಮಗೆ ಲೈಕ್ ಆ ಫ್ಲೋರ್ ಮೌಂಟ್ ಇದ್ದಿದ್ದರೆ ಸಮಥಿಂಗ್ ಸ್ಪೇಸ್ ತುಂಬ ಕಾಂಪ್ಯಾಕ್ಟ್ ಥರ ಫೀಲ್ ಆಗ್ತಾಯಿತ್ತು. ಪೇಂಟಿಂಗ್ ಮಾಡಿಸಿದ್ದೀವಿ ಇಲ್ಲಿ ನಾವು. ಪೇಂಟಿಂಗ್ ವಿತ್ ಟೀಕುಡ್ ಬೀಡಿಂಗ್ ಮಾಡಿಸಿರೋದು, ಇದು ಪಾಲಿಷಿಂಗ್ ಮಾಡಿಸಿದ್ದೀವಿ. ಇದು ಬಂದು ನಮಗೆ ಥ್ರೂ ಔಟ್ ದ ಹೌಸ್ ಇದೆ. ಸೊ ನಾನು ನೆಕ್ಸ್ಟಲ್ಲಿ ತೋರಿಸ್ತೀನಿ. ಸೊ ಇದು ಬಂದು ನಾನು ಲೈಕ್ ಒಂದು ಸೇಜ್ ಗ್ರೀನ್ ಪೇಂಟ್ನ ಸೆಲೆಕ್ಟ್ ಮಾಡಿದ್ದು. ಏನು ಅಂದರೆ ಮನೆ ಒಳಗಡೆಗೆ ಬಂದಿದ ತಕ್ಷಣ ಯಾವಾಗಲೂ ಒಂದು ರಿಫ್ರೆಶ್ ವೈಬ್ಸ್ ಇರಲಿ ಅನ್ನೋ ಉದ್ದೇಶದಿಂದ. ಆ್ಯಂಡ್ ಐ ಲವ್ ವಿಂಟೇಜ್. ಸೊ ವಿಂಟೇಜ್ ಅಂದರೆ ನನಗೆ ತುಂಬಾ ಇಷ್ಟ. ಫಾಯರ್ ಯೂನಿಟ್ ಸಪ್ರೇಟ್ ಆಗಲಿ ಅನ್ನೋ ಒಂದು ಇಂಟೆನ್ಷನಿಂದ ಸೊ ಜಸ್ಟ್ ಇದನ್ನು ನಾನು ಪ್ಯಾನಲಿಂಗ್ ಮಾಡಿಸಿದೆ. ಆ್ಯಂಡ್ ಇದೆಲ್ಲ ಕಂಪ್ಲೀಟ್ ನಾನು ಲ್ಯಾಮಿನೇಟ್ ಫಿನಿಷಲ್ಲೇ ಮಾಡಿಸಿರೋದು. ಏನು ಅಂದರೆ ನಂಗೆ ಸಮಥಿಂಗ್ ಲೈಕ್ ಸಿಮಿಲರ್ ಟು ಲೈಕ್ ಟೀಕುಡ್ ಕಾಂಬಿನೇಷನ್ನೇ ಬೇಕಿತ್ತು. ಸೊ ಅದಕ್ಕೋಸ್ಕರ ಈ ರೀತಿ ನಾನು ಇದನ್ನು ಮಾಡಿಸಿದ್ದೀನಿ ಲ್ಯಾಮಿನೇಟಲ್ಲಿ. ಇದೊಂದು ಲೈಕ್ ನಾನು ಯೂಶ್ವಲಿ ಲಕ್ಷ್ಮೀ ಹಬ್ಬ ಟೈಮಲ್ಲಿ ಯೂಸ್ ಮಾಡ್ತೀನಿ ಇದನ್ನು. ಬಟ್ ಯೂಶ್ವಲಿ ಮನೆ ಅಂದರೆ ಲಾಫ್ಟಲ್ಲಿ ಇಟ್ಬಿಡ್ತಿದ್ದೆ ಯಾವಾಗಲೂ. ಸೊ ನಾವು ಇಲ್ಲಿಗೆ ಮೂವ್ ಆದಮೇಲೆ ಸೊ ನಾನು ಯಾಕೆ ಸುಮ್ಮನೆ ಇದನ್ನು ಒಳಗಡೆಗೆ ಇಡಬೇಕು. ಸೊ ಅದಕ್ಕೆ ಇದನ್ನು ಇಲ್ಲಿಟ್ಟು ಈ ಥರ ಡೆಕೋರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಒಂದು ಇದರಿಂದ ಸೊ ಇದನ್ನು ಇಲ್ಲಿ ಇಟ್ಟಿದ್ದೇನೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.